ಸರ್, ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ರು. ಸಾಕಷ್ಟು ಮದುವೆ ಆದ ನಂತರ ಯಾವ ರೀತಿ ಇರಬೇಕು, ಡಾಲಿ ಧನಂಜಯನಿಗೆ ಯಾವ ದೃಷ್ಟಿ ಬಿಡಬೇಕು, ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ರೀತಿ ಇರಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಸಜೆಷನ್ಗಳು ಕೊಡಿ. ಅವರ ಆರೈಕೆ ಪ್ರೀತಿಗಳು. ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್. ನಾನು ನಾನು ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ರೀತಿಯಿಂದ ತಪ್ಕೊಂಡಿದ್ದಾರೆ. ಅದಕ್ಕೆ ಯಾವಾಗಲೂ ಆಭಾರಿ. ಡೆಫಿನೆಟ್ಲಿ ಸರ್, ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ. ಯಾಕೆಂದರೆ ನಾವು ಒಂದು ಸರಿ ನಾವು ಒಂದು ಎಮೋಷನಲಿ ಕನೆಕ್ಟೆಡ್ ಆದಾಗ, ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು. ಅದನ್ನು ನಿಭಾಯಿಸಲೇಬೇಕು, ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ, ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ. ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು. ಸರ್, ನನ್ನಿಂದ ಯಾರಿಗಾರು ತೊಂದರೆ ಆಗಿದೆಯಾ? ಹೇಳ್ತಿರೋದು ಎಲ್ಲರೂ ಖುಷಿ ಪಟ್ಟಿದ್ದಾರಲ್ವಾ, ಕುಟುಂಬ ಖುಷಿ ಪಟ್ಟಿದೆ, ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಸೊ ಐ ಥಿಂಕ್ ಆ ಖುಷಿ ಮುಖ್ಯ ಆಗುತ್ತೆ. ಆ್ಯಂಡ್ ಇಟ್ಸ್ ಓಕೆ. ಈಗ ನನ್ನ ಮೇಲೆ ಪ್ರೀತಿ ಇರೋದಕ್ಕೇ ಅವರೆಲ್ಲರೂ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನನ್ನ ಮೇಲೆ ಒಂದು ಪ್ರೀತಿ ಇರೋದಕ್ಕೆ, ನನ್ನ ಮೇಲೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರೋದಕ್ಕೆ ಅವರೆಲ್ಲರೂ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಓಕೆ. ಏನಾಗುತ್ತೆ, ನಾವು ಎಲ್ಲದನ್ನು ಅಂದರೆ ನಾವು ಐ ಡೋಂಟ್ ನೋ, ನನಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರಲ್ಲ. ಐ ಡೋಂಟ್ ಥಿಂಕ್ ಎಲ್ಲದನ್ನು ಒಂದೇ ಚಪ್ರದಡಿ ತರೋಕ್ಕಾಗಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲದನ್ನು ಡೈಸೆಕ್ಟು ಮಾಡೋಕ್ಕಾಗಲ್ಲ. ಆ ಥರದ್ದು ನಾವು ಒಂದು ಸಿಸ್ಟಮಲ್ಲಿ ಇದ್ದೀವಿ. ಐ ಥಿಂಕ್ ಕಾಮನ್ ಮ್ಯಾನ್ ಜೊತೆ ನಾವು ಇರಬೇಕಲ್ಲ. ಸೊ ಜೊತೆಗೆ ಅವ್ರ ಜೊತೆಗಿರಬೇಕು, ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಎಲ್ಲರದು ಆ್ಯಂಡ್ ಹೆಂಗೆ ಹೇಳಿ, ಅದೇ ಹೇಳೋದಲ್ಲ, ಯಾರಿಗೂ ತೊಂದರೆ ಕೊಡದಲ್ಲೇ ಏನು ಮಾಡೋದು ತಪ್ಪಲ್ಲ ಸರ್. ಹಿಂಗೆ ಹೇಳ್ತಿರೋದು ಅದು ಯಾರಿಗಾದ್ರೂ ಸರ್, ನೀವು ಬಂದು ನಿಂತ್ಕೊಂಡ್ರು ಆ ಥರ ಜನ ಪ್ರೀತಿಸ್ಬಿಟ್ರೆ ನಿಮಗೆ ಬಗ್ಬೇಕು ಅಂತಲೇ ಅನಿಸುತ್ತೆ. ನನಗೆ ಇನ್ನೂ ನೆನಪಿದೆ, ನನ್ನ ಲೈಕ್ ಬಿಫೋರ್ ಟಗರು ಆ್ಯಂಡ್ ಆಫ್ಟರ್ ಟಗರು ಎಲ್ಲ. ನಾನು ಬಿಫೋರ್ ಟಗರು ಒಂದು ರೇಂಜಲ್ಲಿ ಇದೆ, ಒಂದು ಕೋಪ ಇದು ಎಲ್ಲವೂ ಇರೋದು. ಬಟ್ ಒಂದ್ಸರಿ ಜನ ಪ್ರೀತಿಸೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲದಲ್ಲೇ ಬಗ್ಬಿಡ್ತೀವಿ ಸರ್. ಅದು ಸಾಧ್ಯನೇ. ಅದು ಯಾವ ಕಲಾವಿದಂಗಾದರೂ ಸಾಧ್ಯನೇ. ಕಲಾವಿದ ಬೆಂಡಾಗ್ಯದೇ ಪ್ರೀತಿಗೆ. ಸೊ ಹಂಗಾಗುತ್ತದೆ. ನನಗೇನು ಭಯ ಆಗಿಲ್ಲ. ಅದೇ ಹೇಳ್ತಾ ಇದ್ದೆ, ನಾವು ಹಂಗೆ ಇದೀವಿ, ಏನು ಭಯ ಆ ಥರ ಏನೂ ಇಲ್ಲ. ಚೆನ್ನಾಗಿದೆ. ಡೆಫಿನೆಟ್ಲಿ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರು ಹೆಂಗೆ ಅಂದ್ಕೊಂಡಿದ್ರು ಅದೇ ಥರನೇ ಎಲ್ಲ ನಡೆದಿದೆ.